ಅಪ್ಪ ನನ್ನ ಕಾಪಾಡ್ರಪ್ಪ, ಕಾಪಾಡ್ರು. ನನ್ನ ಮೊಮ್ಮಗನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವನಿಗೊಂದು ಮದುವೆ ಆಗುವಾಗ ಮಾಡಿ ಈ ನನ್ನ ಮನೆಯಲ್ಲಿ ಒಂದು ಮರಿಮಗು ನಗ್ತಾ ಓಡಾಡೋ ಹಾಗೆ ಮಾಡ್ರಪ್ಪ, ಮಾಡ್ರು, ಮಾಡಿ. ಲೋ ಸುಬ್ಬು ನೋಡೋ, ನಾವು ಪೂಜೆ ಮಾಡ್ತಾ ಇರೋ ದೇವ್ರುಗಳನ್ನೇ ನೋಡೋ. ಈಶ್ವರ, ಪಾರ್ವತಿ, ಲಕ್ಷ್ಮಿ, ವಿಷ್ಣು, ಬ್ರಹ್ಮ, ಸರಸ್ವತಿ, ಏನೋ ಇವರಲ್ಲಿ ಯಾರಾದ್ರೂ ಒಂಟೊಂಟಿ ಆಗಿದ್ದಾರೇನೋ? ಎಲ್ಲ ಮದುವೆ ಮಾಡ್ಕೊಂಡವ್ರೆ ಅಲ್ವೇನೋ? ಯಾಕೆ ಆಂಜನೇಯ ಇಲ್ವಾ, ಗಣಪತಿ ಇಲ್ವಾ? ಅವರಿಬ್ರು ಬ್ರಹ್ಮಚಾರಿಗಳಾಗಿ ಎಷ್ಟು ಸಂತೋಷವಾಗಿದ್ದಾರೆ. ನಾನು ಹಾಗೆ ಇರೋಗ್ ಬಿಟ್ಬಿಡಿ ತಾತ, ನಿಮ್ ಕೈ ಮುಗಿತೀನಿ. ಏಯ್, ನೀನು ಗಣಪತಿನೂ ಅಲ್ಲ ಆಂಜನೇಯನೂ ಅಲ್ಲ ಕಣೋ. ನನ್ನ ಮೊಮ್ಮಗ ಸುಬ್ಬು ಅಂದ್ಮೇಲೆ ಸುಬ್ರಹ್ಮಣ್ಯ ಅಂತ ನೋಡು. ಈ ಕಡೆ ವಳ್ಳಿದೇವಿ, ಈ ಕಡೆ ದೇವಸೇನೆ, ಇಲ್ವೇನೋ ಅವನಿಗೆ ಇಬ್ರು ಹೆಂಡ್ತೀರು. ಹಾಗೆ ನೀನು ನ್ಯಾಯವಾಗಿ ಇಬ್ರು ಮದುವೆ ಮಾಡ್ಕೋ. ಹಾ, ನಿಮ್ ಮಾತ್ ಕೇಳಿ ಈಗಿನ ಕಾಲ ನಾನು ಇಬ್ಬರನ್ನ ಕಟ್ಕೊಂಡ್ರೆ ಅಷ್ಟೇ. ಎರಡು ಬೇಡ, ಒಂದು ಮಾಡ್ಕೋ. ನಮಗೋ ವಯಸ್ಸಾಯ್ತು, ಮಗುನ್ ಮುದ್ದಾಡ ಆಸೆ ನಮ್ಗಿರಲ್ವೇನೋ? ಮಗುನ್ ಬೇಕಾದ್ರೆ ತಂದ್ಕೊಡ್ತೀನಿ, ಮದುವೆ ಮಾಡ್ಕೊಂತ ನನ್ನ ಪ್ರಾಣ ತೆಗಿಬಿಡಿ ದಯವಿಟ್ಟು. ಯಾವ್ದೋ ಮಗು ನಮಗೂ ಆಗುತ್ತೇನೋ? ಲೇ, ನನಗೊಬ್ಬ ಮರಿಮಗ ಬೇಕು ಕಣೋ, ಬೇಕು. ನೋಡು, ನಾನು ಹುಟ್ಟಿ ನಿಮ್ಮ ಮುತ್ತಜ್ಜನಿಗೆ ಕನಕಾಭಿಷೇಕ ಆಯ್ತು, ಹಾಗೆ ನಿನಗೆ ಮಗ ಹುಟ್ಟಿ ನನಗೆ ಕನಕಾಭಿಷೇಕ ಆಗ್ಬೇಕು ಕಣೋ, ಆಗ್ಬೇಕು. ಸುಬ್ಬು, ಮಕ್ಕಳು ಮನೆ ದೀಪ ಇದ್ದಾಗೆ. ಮಕ್ಕಳ ನಕ್ಕರೆ ಬಾಳು ಸಕ್ಕರೆ ಅಂತಾರೆ. ಮಕ್ಕಳ ಹತ್ರ ಜೋಗುಳ ಲಾಲಿ ಹಾಡೋದು. ಛೇ, ಇನ್ನೊಂದೆರಡು ವರ್ಷ ನಾನು ಅಮೆರಿಕಾದಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು. ಇಂಡಿಯಾಗ್ ಬಂದಿದ್ದಾಯ್ತಲ್ಲ, ಈಗ ಹುಡುಗಿನ ಯಾವಾಗ ಕರ್ಸೋಣ ಹೇಳು. ನನಗೆ ಹುಡುಗಿ ನೋಡೋದು ಇಷ್ಟ ಇಲ್ಲ ತಾತ. ಸಂಗೀತ ಗೊತ್ತಾ, ಕಸಿದು ಗೊತ್ತಾ ಅಂತ ಕೇಳೋದು, ಅವಳ ಅಪ್ಪ ಶ್ರುತಿಲಿ ದೇವ್ರ ನಾಮ ಹಾಡೋದು, ಇದೆಲ್ಲ ನನಗೆ ಹಿಡಿಸೋದಿಲ್ಲ. ಅಮೆರಿಕಾದಲ್ಲಿ ಹುಡುಗಿ ಒಬ್ಬನೊಬ್ರು ಅರ್ಥ ಮಾಡ್ಕೊಂಡು ಜೊತೆಲಿ ಇದ್ಮೇಲೆ ಮದುವೆ ಮಾಡ್ಕೊಳ್ಳೋದು, ಗೊತ್ತಾ? ನಮ್ಮ ದೇಶದಲ್ಲಿ ಅದೆಲ್ಲ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಮದ್ವೆ ಇಲ್ದೆ ಯಾವ ಹುಡುಗಿ ಜೊತೆಲಿ ರೋಕ್ ಹೋಗ್ತಾಳೋ? ಮದುವೆ ಅನ್ನೋದು ಬ್ರಹ್ಮಗಂಟು ಕಣೋ. ಹಾಗಂತ ಹಿಂದೆ ಮುಂದೆ ಗೊತ್ತಿದ್ದವ್ರು ಹುಡುಗಿ ನಾನು ಮದುವೆ ಮಾಡ್ಕೊಳಕ್ಕಾಗತ್ತಾ? ಅಕಸ್ಮಾತ್ ನನಗೂ ಹುಡುಗು ಹೊಂದಾಣಿಕೆ ಆಗ್ಲಿಲ್ಲ, ಆಗ ಸವರ್ಸ್ಕೋಬೇಕಪ್ಪ. ಹೇಳಲ್ವಾ ಪಾಲಿ ಬಂದಿದ್ ಪಂಚಾಮೃತ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ ನಾಗಪ್ಪನವ್ರ ಮಗಳು ನಾಗವೇಣಿ ಬರ್ತಾಳೆ, ನೀನ್ ಅವಳು ನೋಡ್ಲೇಬೇಕು. ನೋಡ್ತೀನಿ, ನನ್ಗಿಷ್ಟ ಆಗ್ದಿದ್ರೆ ಐ ಡೋಂಟ್ ಲೈಕ್ ಅಂತ ಎದುರುಗಡೆ ಹೇಳ್ಬಿಡ್ತೀನಿ. ಅದೇ ತಪ್ಪು. ನನ್ನ ಒಳಗ್ ಕರೆದು ಗುಟ್ಟಾಗಿ ಹೇಳ್ಬೇಕು. ಅದೆಲ್ಲ ಆಗಲ್ಲ ತಾತ. ಸರಿ, ನನ್ ಹುಡುಗಿ ಇಷ್ಟ ಆದ್ರೆ ಕಾಫಿ ಲೋಟನ ಒಂದ್ಸಲ ಕೊಡ್ತೀನಿ, ಇಷ್ಟ ಆಗ್ಲಿಲ್ಲ 2 ಸಲ ಕೊಡ್ತೀನಿ. ಒಪ್ಕೆನಾ? ಒಪ್ಪಿದೀವಪ್ಪ, ಒಪ್ಪಿದೀವಿ. ಶಾಂತಮ್ಮ, ಬನ್ನಿ. ಕಾಮಾಕ್ಷಮ್ಮನವರೇ, ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಇವಳು ನನ್ನ ಮಗಳು ನಾಗವೇಣಿ ಅಂತ. ನಾನ್ ನೋಡಿದಾಗ ಚಿಕ್ಕ ಹುಡುಗಿ ದೇವಸ್ಥಾನದ ಜಗಲಿ ಮೇಲೆ ಪಿಣ್ಣಂತ ಜಡೆ ಹಾಕೊಂಡು ಕುಂಟೆ ಬಿಲ್ಲೆ ಆಡ್ತಿದ್ಲು. ಈಗ ಎಷ್ಟುದ್ದ ಬೆಳೆದ್ಬಿಟ್ಟಿದ್ದಾಳೆ. ಹೆಣ್ಮಕ್ಳು ಹಾಗೆ ಅಲ್ವೇ? ನಂಜುಂಡಯ್ಯನವ್ರೆ, ತಾವು ದೊಡ್ಡ ಮನ್ಸ್ ಮಾಡಿ ನನ್ನ ಮಗಳ ಕನ್ಯಾಸರೆ ಬಿಡಿಸ್ಬೇಕು. ನನ್ನದೇನು ಇಲ್ಲ ನಾಗಪ್ಪನವ್ರೆ, ನನ್ನ ಮೊಮ್ಮಗ ಎಸ್ ಅಂದ್ರೆ ಮುಗೀತು. ಕರ್ಕೊಂಡ್ ಬರ್ತೀನಿ ತಾಳಿ. ಜೋಯ್ಸ್ರೆ, ಹುಡುಗ ಫಾರಿನ್ ಓಡ್ ಬಂದಿದ್ದಾರೆ ಅಂತಾರೆ. ನಮ್ ಹುಡುಗಿನ ಒಪ್ಕೋತಾರ? ನಿಮ್ಗೆ ಯಾಕ್ರಮ್ಮ ಅನುಮಾನ? ಗಂಡು ಹೆಣ್ಣಿನ ಜಾತಕ ಹೊಂದ್ಕೊಂಡಿದೆ. ಈ ಮದುವೆ ನಡೆಯೋದು ಗ್ಯಾರಂಟಿ. ತಗೊಳ್ಳಿ, ತಗೊಮ್ಮ, ತಗೊಳ್ಳಿ. ಇವಳೆ ಮದುವೆ ಹುಡುಗಿ ಸುಬ್ರಾಯ್ರೆ, ಕತ್ತಿತ್ತಿ ನೋಡಿ. ಹುಡುಗಿ ಕೈಲಿ ಹಾಡಿಗೆ ಹೇಳಿಸ್ಬೇಕೇನು? ಏನು ಬೇಡ, ಏನು ಬೇಡ. ನಮ್ ಸುಬ್ರಾಯರು ಮೊದಲಿಂದಲೂ ಹೀಗೆ ತಮಾಷೆ ಮಾಡೋದು. ತಾತ, ಏನಿದು ಟೆಲಿಗ್ರಾಮ್ ಭಾಷೆ ಅರ್ಥವಾಗಿಲ್ವಲ್ಲ? ಅರ್ಥ ನೀವೀಗ ಹೋಗ್ಬಿಟ್ಟು ಬನ್ನಿ, ಹೇಳಿ ಕಳಿಸ್ತೀನಿ. ಆಯ್ತು. ಚಾರ ಕಾದಿದ್ಯೋ? ಶಾಸ್ತ್ರಿಗಳೇ. ಓ ನಂಜುಂಡಯ್ಯನವರು, ಬನ್ನಿ ಬನ್ನಿ. ಬಡವ್ರ ಮನೆಗೆ ಭಾಗ್ಯದೇವತೆ ಬಂದಾಗಾಯ್ತು. ಬನ್ನಿ ಕೂತ್ಕೊಳ್ಳಿ. ಏನ್ ತಗೊಳ್ತೀರಾ? ಕಾಫಿ ತಗೊಳ್ತೀರಾ, ಹಾಲು ತಗೊಳ್ತೀರಾ? ಹಾಲು ಬೇಡ, ಕೋಲು ಬೇಡ, ಬಿಡಿ. ನನ್ನ ಕಣ್ಣೀರ್ನ ನಾನೇ ಕುಡ್ದು ತೇಗ್ತಾ ಇರೋದೇ ಸಾಕಾಗಿದೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನಂಜುಂಡಯ್ಯ? ದೇವ್ರು ನಿಮ್ಗೆ ಏನ್ ಕಮ್ಮಿ ಮಾಡಿದ್ದಾನೆ? ರೈ, ಹಣ ಕಾಸು ಇದ್ರೆ ಸಾಕೇನ್ರಿ?
ಮನಸ್ಸಿಗೆ ಸಂತೋಷ ಬೇಡ? ನೋಡಿ, ನನ್ನ ಮೊಮ್ಮಗ ಮದುವೆ ಮಾಡ್ಕೊಂಡು ಒಂದು ಮರಿಮಗು ಆಗಿ ನನ್ನ ತಲೆ ಮೇಲೆ ಚಿನ್ನದ ಹೂ ಬಿದ್ದಾಗಲೇ ನಾನು ಹಾಲು ಕುಡಿಯೋದು. ನಿಮ್ಮ ನೋವು ನನಗೆ ಅರ್ಥವಾಗುತ್ತೆ ನಂಜುಂಡಯ್ಯ. ಅರ್ಥವಾದ್ರೆ ಏನು ಪ್ರಯೋಜನ? ಬಿಡಿ. ನೋಡಿ ಶಾಸ್ತ್ರಿಗಳೇ, ನಾನು ಸುತ್ತಮುತ್ತ ಇರೋ ಹುಡುಗಿರ್ನೆಲ್ಲ ತೋರಿಸ್ತೆ, ಅವನೊಪ್ಲಿಲ್ಲ. ಕಾಲ ತುಂಬಾ ಬದಲಾವಣೆ ಆಗಿದೆಯಲ್ಲ. ಹೆಣ್ಣು ಬೇಕಾದರೂ ಗಂಡು ಬೇಕಾದರೂ ಪೇಪರ್ಲ್ಲಿ ಹಾಕ್ಸಲ್ವೇ? ಹಾಗೆ ನೀವು ಹೆಂಡತಿ ಬೇಕಾಗಿದ್ದಾಳೆ ಅಂತ ಪೇಪರ್ಲ್ಲಿ ಹಾಕ್ಸ್ಬಿಡಿ. ಮದುವೆ ಅನ್ನೋದು ಚಿಟಿಕೆ ಹೊಡೆಯೋದ್ರಲ್ಲಿ ನಡೆದೋಗ್ಬಿಡುತ್ತೆ. ಹಾಗೇನು? ಹ್ಮ್. ಸರಿ, ಇವತ್ತೇ ಆ ಕೆಲಸ ಮಾಡಿಬಿಡ್ತೀನಿ. ಹಾ. ಇದು ನಂಜುಂಡಯ್ಯನವ್ರ ಮನೆ ತಾನೆ? ಹೌದು, ನಾನೇ ನಂಜುಂಡಯ್ಯ. ಇದೇನಾ ನಂಜುಂಡಯ್ಯನವ್ರ ಮನೆ? ಬನ್ನಿ ಬನ್ನಿ. ಏನಿದೆ ಏನಿದು ನುಗ್ತಾ ಇದ್ದೀರಾ? ಇದು ಮನೆ ಛತ್ರ ಅಲ್ಲಿದೆ. ನಾವ್ ಇಲ್ಲಿಗೇರಿ ಬಂದಿರೋದು. ಯಾಕೆ? ಸುಬ್ರಾಯರ್ ಮನೇಲಿದ್ದಾರಾ? ಇದಾನೆ. ಯಾಕೆ? ನೀವು ಪೇಪರ್ ನಲ್ಲಿ ಹಾಕ್ಸಿದ್ರಲ್ಲ ಸುಬ್ರಾಯರ್ಗೆ ಒಳ್ಳೆ ಹೆಂಡತಿ ಬೇಕು ಅಂತ, ಅದಕ್ಕೆ ಬಂದಿದೀವಿ. ಅಯ್ಯೋ, ಅಜಯ್, ನಾನು ಬೆಂಗಳೂರಿಗೆ ಹೊರಟು ಬರ್ತೀನಿ. ಯಾರು ಯಾರು ಯಾರಿದಲ್ಲ? ವಿಜಯ, ಜಯಮ್ಮ. ಓ, ಚಿಕ್ಕ ಯಜಮಾನ್ರು ಯಾವಾಗ ಬಂದ್ರಿ? ಈಗ ತಾನೇ ಬರ್ತಾ ಇದ್ದೀನಿ. ಅಲ್ಲ, ನೀವು ಬರ್ತೀರಂತ ಅವ್ನ್ ಕಾಗದ ಬರ್ದಿದ್ರೆ ವಠಾರದವ್ರ ಹತ್ರ ಬಾಡಿಗೆ ಇಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತಿದ್ದ. ನಾನು ಬಾಡಿಗೆ ಕಲೆಕ್ಟ್ ಮಾಡೋಕ್ ಬಂದಿಲ್ಲ, ಇಲ್ಲೇ ಪರ್ಮನೆಂಟ್ ಆಗಿರೋಕ್ ಬಂದಿದ್ದೀನಿ. ಹಾಗ ಹಾ. ಏನ್ ವಿಷಯ? ಎಲ್ಲ ನಮ್ ತಾತ ಮಾಡಿರೋ ಕಿತಾಪತಿ ವಿವರವಾಗಿ ಹೇಳ್ತೀನಿ. ಮೊದಲು ಮನೆ ಬಿಗಿದ್ಕಾಯಿ ಕೊಡಿ. ಬೀಗ ನಿಮ್ಮ ಬೀಗದ ನೀನ್ ಇಟ್ಟಿದ್ದೆ. ಹ್ಮ್. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು ಏನಾಯ್ತು? ಕೈ ಸುಟ್ಟೋಯ್ತು. ಕೈ? ಹಾಲು ಕಾಫಿ ಮಾಡೋಕ್ ಹೋದೆ. ನನಗ್ ಗೊತ್ತಿತ್ತು, ಒಂದ್ ಕಪ್ ಕಾಫಿಗೋಸ್ಕರ ಕೈ ಸುಟ್ಕೊಳ್ಳೋದಾ? ನಾವಿರುವಾಗ ನಿಮ್ಗೆ ಯಾಕೆ ಕಷ್ಟ? ತಗೊಳ್ಳಿ ಕಾಫಿ. ಸರಿಯಾಗಿ ಹೇಳಿದ್ರು ಜಯಮ್ಮ. ನಮ್ ವಟಾರದ ಯಜಮಾನ್ರಾಗಿ ನೀವ್ ಅಡ್ಗೆ ಮಾಡೋದಾ ಅಲ್ವೇ? ಬಿಸಿ ಬಿಸಿಯಾಗಿ ಕೇಸರಿ ಬಾತು ಖಾರ ಬಾತು ಮಾಡ್ಕೊಂಡ್ ತಂದಿದೀನಿ, ತಗೊಳ್ಳಿ. ಕೊಡಿ. ಇದು ನಮ್ಮ ಆಕೆ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಹಾಕಿರೋ ಉಪ್ಪಿನಕಾಯಿ. ತಿಂದಂದ ರುಚಿ ನೆತ್ತಿಗೇರ್ಬಿಡುತ್ತೆ. ತಗೊಳ್ಳಿ. ಕೊಡಿ. ಥ್ಯಾಂಕ್ಸ್. ನಿಮ್ಗಳ ವಿಶ್ವಾಸ ನನ್ನ ಬಾಯಿ ಕಟ್ಟಾಕ್ಬಿಟ್ಟಿದೆ. ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ನಾನೇ ಅಡುಗೆ ಮಾಡ್ಕೊಂಡು ತಿಂದ್ರೇನೆ ತೃಪ್ತಿ. ಆಹಾ, ಚಿನ್ನದಂತಹ ಗುಣ, ಮಾತು ಮರ್ಯಾದೆ ಎಲ್ಲ ಅವ್ರ ತಾತ ನಂಜಣ್ಣವ್ರ ಥರಾನೇ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀವಿರೋರೊಬ್ರು ದಿನಕ್ಕೊಬ್ಬೊಬ್ರು ಮನೇಲಿ ಊಟ ಮಾಡಿದ್ರೆ ಮುಗಿದೋಯ್ತು. ಅಷ್ಟೇ ಅಷ್ಟೇ. ನಿಮ್ ಬುದ್ಧಿಗಷ್ಟು ಬಡ್ಕೊಂಡ್ರು. ದಿವಸ ಒಬ್ಬವ್ರ ಮೇಲೆ ಊಟ ಮಾಡಕ್ಕೆ ಅವ್ರೇನ್ ವಾರ ಅನ್ನೋದು ಹುಡುಗ ಅಂತ ತಿಳ್ಕೊಂಡ್ರ? ಈ ಜಯ ಇನ್ನು ಬದುಕಿದಾಳೆ. ಇನ್ಮೇಲೆ ಇವ್ರಿಗೆ ದಿನ ನಾನೇ ಅಡಿಗೆ ಮಾಡಿ ಹಾಕೋದು. ಅಷ್ಟೇ ಅಷ್ಟೇ. ಬೇಗ ಬೇಗ ನೀರ್ ಇಟ್ಕೊಳೆ, ಇನ್ ರಾಚ ಬಂದ ನೀರೇ ಸಿಕ್ಕೋದಿಲ್ಲ. ನಾನಂತೂ ಒಂದ್ ಬಿನ್ಗೆ ಹಿಡಿದಿಟ್ಬಿಟ್ನಮ್ಮ. ಪೋಸ್ಟ್.
ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ ಇನ್ನು 6 ತಿಂಗಳು ನಾನು ಮದುವೆ ಮಾಡ್ಕೊಳ್ದೆ ಹೋದ್ರೆ ನಮ್ ತಾತ ನೇಣ ಹಾಕೊಂಡು ಸಾಯ್ತಾರಂತೆ. ಅಯ್ಯೋ, ಸಾಯೋರ್ ಯಾವತ್ತು ಪೇಪರ್ ಅಲ್ಲಿ ಹಾಕಿಸ್ಕೊಂಡ್ ಸಾಯಲ್ಲ. ಸುಮ್ನೆ ನಿಮ್ಮನ್ನ ಹೆದರ್ಸಕ್ಕೆ ಬೆದರಿಕೆ ಸೆಕ್ಷನ್ ಹಾಕಿದಾರ ಅಷ್ಟೇ. ಅಷ್ಟೇ. ಅಯ್ಯೋ, ನಮ್ ತಾತನ ವಿಷಯ ನಿಮ್ಗೆ ಗೊತ್ತಿಲ್ಲ. ಅವ್ರು ಆಡಿದ್ದೆ ಮಾತು, ಬರ್ದಿದ್ದೆ ಶಾಸನ. ನಮ್ ತಾತಂಗೆ ಏನಾದ್ರೂ ಆಗೋಗ್ಬಿಟ್ರೆ ನಾನೇನ್ ಮಾಡ್ಲಿ? ಅಯ್ಯೋ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡದಾಗಿ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? 6 ತಿಂಗಳಲ್ಲಿ 60 ಹುಡುಗಿಯರಿಗೆ ಡವ್ ಹೊಡೆದು ಮದುವೆ ಮಾಡ್ಕೊಳ್ಳೋ ಐಡಿಯಾ ನನ್ನ ಹತ್ರ ಇದೆ. 60 ಹುಡುಗಿಯರಿಗೆ? ಅದು ಹೇಗೆ? ನಿಮಗಲ್ಲ, ಅದು ಅವ್ರಿಗೆ. ನಮ್ಮ ವಠಾರದಲ್ಲಿರೋ ಮನೇನ ಲಕ್ಷಣವಾದ ಹುಡುಗಿಯರಿರೋ ಸಂಸಾರಕ್ಕೆ ಬಾಡಿಗೆ ಕೊಡೋದು. ಆಗ ಅವರು ನಮ್ಮ ಕಾಂಪೌಂಡ್ ಅಲ್ಲೇ ಓಡಾಡ್ಕೊಂಡಿರ್ತಾರೆ. ಅವರ ನಡೆ, ನುಡಿ, ನಡತೆ ಎಲ್ಲ ಗಮನಿಸಿ ಸ್ನೇಹಕ್ಕೆ ಪ್ರೀತಿಗೆ ಯೋಗ್ಯವಾಗಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬಂದ ಮೇಲೇನೆ ಅವಳನ್ನ ಮದುವೆ ಮಾಡ್ಕೊಳ್ಳೋದು. ಅಷ್ಟೇ. ಅಷ್ಟೇ. ನಿನ್ನ ಸಲಹೆನೂ ಚೆನ್ನಾಗಿದೆ, ಆದ್ರೆ ನಮ್ಮ ವಠಾರದಲ್ಲಿ ಯಾವ ಮನೇನೂ ಖಾಲಿ ಇಲ್ವಲ್ಲ. ಮನೆ ಖಾಲಿ ಇಲ್ದೆ ಹೋದ್ರು ನಿಮ್ ತಲೆ ಖಾಲಿ ಇದೆಯಲ್ಲ, ಅಷ್ಟೇ ಸಾಕು. ನೋಡಿ ಚಿಕ್ಕ ಯಜಮಾನ್ರೆ, ಆ ರೌಡಿ ರಾಜ 6 ತಿಂಗಳಿಂದಲೂ ಬಾಡಿಗೆ ಕೊಡದೆ ಸತಾಯಿಸ್ತಾ ಇದ್ದಾನೆ. ರೆಂಟ್ ಕೇಳಿದ್ರೆ ರಂಪ ಮಾಡ್ತಾನೆ. ಅವನ್ನ ನೀವು ಜಾಗ ಖಾಲಿ ಮಾಡಿಸ್ಬಿಟ್ರೆ ನಿಮ್ ಬಾಡಿಗೆನೂ ಸಲೀಸು, ನಿಮ್ ಕೆಲಸನೂ ಸಲೀಸು. ರಾಜಪ್ಪ, ರಾಜಪ್ಪ. ಏಯ್, ಯಾರೋ ನೀನು? ಈ ವಠಾರದ ಓನರ್ ಕಣಪ್ಪ. ಅದಕ್ಕೇನ್ ಮಾಡ್ಬೇಕಪ್ಪ? ನೀನ್ ಬಾಡಿಗೆ ಮೇಲೆ ಇದೆಯಾ ಅಂತ ಗೊತ್ತೇನಪ್ಪ? 6 ತಿಂಗಳು ಬಾಡಿಗೆ ಕೊಡ್ಬೇಕಪ್ಪ. ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಪ್ಪ? ಒಡೆದು ಕುದುರೆ ಆಸ್ಪತ್ರೆಗೆ ಹಾಕ್ತೀನಪ್ಪ. ನನ್ನ ಮೇಲೆ ಕೈ ಎತ್ತುವಂತ ಗಣಸು ಹುಟ್ಟಿದಾನೇನಪ್ಪ? ನಿನ್ನಂತ ರೌಡಿನ ಹುಡ್ಸೋ ಗಂಡ್ಸಿರ್ಬೇಕಾದ್ರೆ ನಿನ್ನಂತ ಅವನು ಒದ್ದು ಬುದ್ಧಿ ಕಲ್ಸೋ ಗಂಡ್ಸಿರುವೇನಪ್ಪ? ಸಾಯಂಕಾಲದೊಳಗಡೆ ಮನೆ ಖಾಲಿ ಮಾಡ್ಬೇಕಪ್ಪ. ಅದ್ ಹ್ಯಾಕ್ ಖಾಲಿ ಮಾಡಿಸ್ತೀಯೋ ನಾನು ನೋಡ್ತೀನಪ್ಪ. ಏಯ್, ಬೃಂದಾವನ್ ಎಕ್ಸ್ಪ್ರೆಸ್ ಮಧ್ಯಾಹ್ನ 2 ಗಂಟೆಗಪ್ಪ, ಜ್ಞಾಪಕ ಇರ್ಲಿ. ಬರ್ತೀನಿ. ಏಯ್, ಯಾರೋ ಅವನು ಮನೆ ಸಾಮಾನೆಲ್ಲ ಆಚೆ ಎಸ್ದಿರೋನು? ಯಾರು ಯಾರು? ಥ್ಯಾಂಕ್ ಯು ಮಿಸ್ಟರ್ ಸುಬ್ರಾವ್. ಇವನು ಬಹಳ ದಿನಗಳಿಂದ ನಮಗೆ ಬೇಕಾಗಿದ್ದವನು. ಕಳ್ಳ ಸಾಗಾಣಿಕೆನೇ ಇವನು ಕಸುಬು. ಇವನ್ನ ಅರೆಸ್ಟ್ ಮಾಡಕ್ ಹೋದಾಗ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಕೈನೇ ಕತ್ತರಿಸಾಕಿದ್ದಾನೆ. ನಿಮ್ಮ ಸಾಹಸನ ಮೆಚ್ಚಬೇಕಾದ್ದೆ. ಬನ್ನಿ. ನೀನ್ ನನ್ನ ಜೈಲಿಗೆ ಹಾಕಿಸ್ದೆಯಲ್ಲ, ನಾನ್ ನಿನ್ನ ಜೈಲಿಗೆ ಹಾಕಿಸದೆ ಹೋದ್ರೆ ನನ್ನ ಹೆಸರು ರಾಚಾನೇ ಅಲ್ಲ. ಸಾರ್, ಆ ರಾಚನ್ ಹೊಡೆದು ಚೆನ್ನಾಗ್ ಬುದ್ಧಿ ಕಲಿಸಿದ್ರಿ ಸಾರ್.
ಸಾರ್ ಹೆಂಗ್ ಹೊಡೆದ್ರಿ ಸಾರ್, ಏನ್ ಶಕ್ತಿ ಸಾರ್ ನಿಮ್ದು. ನಮ್ಗೆ ಕೋಪ ಬಂದ್ರೆ ಹಾಗೇನೆ. ಒಂದ್ ಮಾತು ಹೇಳ್ತೀನಿ, ಆ ಖಾಲಿ ಆಗಿರೋ ಪೋರ್ಷನ್ಗೆ ಒಂದ್ ಒಳ್ಳೆ ಫ್ಯಾಮಿಲಿ ನೋಡಿಟ್ಟಿದ್ದೀನಿ. ತಂದೆ, ತಾಯಿ, ಮಗಳು, 3 ಜನ. ಮಗಳ ಹೆಸರು ಊರ್ವಶಿ ಅಂತ. ಅವಳು ನೋಡ್ತಾ ಇದ್ರೆ ಮುದುಕ ಕೂಡ ಯಾವಾಗ ಬರ್ತಾರೆ? ಬೆಳಗ್ಗೆ ಸರ್. ಇದೆ ಅಂತ ಕಾಣಿಸುತ್ತೆ. ವಿಚಾರಿಸ್ಕೊಂಡ್ ಬರ್ತೀನಿ. ಸ್ವಲ್ಪ ಇಲ್ಲೇ ರೀ, ಬರ್ತೀನಿ. ಸರ್, ಸುಬ್ರಹ್ಮಣ್ಯ ಅವ್ರು ಯಾರು ಸರ್? ಮಾದೇವೇನವರ ಮಗ ಸುಬ್ರಾವ್ ನಾನೇ, ನಂಜುಂಡಯ್ಯನವರ ಮೊಮ್ಮಗ ಸುಬ್ರಾವ್ ನಾನೇ, ಈ ವಠಾರದ ಯಜಮಾನ ಸುಬ್ರಾವ್ ನಾನೇ. ಅಲ್ಲ ಸರ್, ಯಜಮಾನ್ರಾಗಿ ನೀವೇನಿರಾಗ್ತಾ ಇದ್ದೀರಾ? ರೀ ಅದನ್ನೆಲ್ಲ ಕೇಳಕ್ ನೀವ್ಯಾರ್ರಿ? ವಠಾರ ನಂದು, ಬಾವಿ ನಂದು, ತೋಟ ನಂದು, ನೀರ್ ನಂದು. ಬಂದ್ ಕೆಲ್ಸ ಹೇಳಿ. ಹಾಗಲ್ಲ ಸರ್, ಈ ವಠಾರದಲ್ಲಿ ಒಂದ್ ಮನೆ ಖಾಲಿ ಇದೆ ಅಂದ್ರು. ಖಾಲಿ ಇತ್ತು, ಇವಾಗಿಲ್ಲ ಸರ್. ಇಲ್ಲ 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 ಇಲ್ಲ. ಮತ್ತೆ ವಿಜಯ್ ಕುಮಾರ್ ಅವರು ಇಲ್ಲಿ ಮನೆ ಖಾಲಿ ಇದೆ ಬನ್ನಿ ಅಂತ ಹೇಳಿದ್ರಲ್ಲ ಸರ್? ಇತ್ತು ರೀ, ಅದನ್ನ ಊರ್ವಶಿನವರು ಕೊಟ್ಟಾಯ್ತು. ಊರ್ವಶಿ ನೋಡು ನಾನೇ. ಹ? ಊರ್ವಶಿ ನೀವ? ಸಾರ್ ಎಲ್ಲೋದ್ರು? ಎಲ್ಲಮ್ಮ ಇವರು? ನನಗೇನಪ್ಪ? ನಾನು ಇಲ್ಲಿದ್ದೀನಿ. ಹಲೋ, ನಾನು ಇಲ್ಲಿದ್ದೀನಿ. ತಗೊಳ್ಳಿ ಬಿಗಿದ್ಕಾಯಿ. ತುಂಬಾ ಉಪಕಾರ ಆಯ್ತು. ಎದುರುಗಡೆ ಪೋರ್ಷನ್ ನಿಮ್ ಮನೆ. ಸರ್ ಬಾಡ್ಗೆ? ಬಾಡಿಗೆ ಗಿಡಿಗೆಲ್ಲ ಯಾಕೆ, ಮೊದಲು ಮನೆ ನೋಡಿ. ಓಕೆನಾ? ನೋಡಿ. ಸರಿ ಸರ್. ಥ್ಯಾಂಕ್ ಯು ವೆರಿ ಮಚ್. Thank you. ಬರ್ತೀನಿ. ಬಾಯ್ ಬಾಯ್ ಬಾಯ್. ಊರ್ವಶಿ ಫಸ್ಟ್ ಕ್ಲಾಸ್. ಶಾಂತ, ಶಾಂತು, ಶಾಂತು ಮರಿ. ಏನ್ರಿ? ನಮ್ ಸುಪ್ಪು ಕಾಗದ ಬರ್ದಿಯಾನೆ ಕಣೆ. ನಿಮ್ ಸಡಗರ ನೋಡಿ ಸುಬ್ಬುನೇ ಬಂದ್ಬಿಟ್ನೇನೋ ಅನ್ಕೊಂಡೆ. ಅಯ್ಯೋ, ಅವನಾಗೆಲ್ಲ ಸುಮ್ನೆ ಬರೋಲ್ವಂತೆ ಕಣೆ. ಇನ್ನು 6 ತಿಂಗಳಲ್ಲಿ ಒಳ್ಳೆ ಜೋಡಿ ಸೆಲೆಕ್ಟ್ ಮಾಡಿ ಕರ್ಕೊಂಡ್ ಬರ್ತಾನಂತೆ. ನಮ್ಮ ಭಾಗ್ಯನೇ ಭಾಗ್ಯ ಕಣೆ. ಊರ್ವಶಿ. Oh, what a sweet name. What a sweet girl. ಏನು ಚಿಕ್ಕ ಯಜಮಾನ್ರು ಸ್ವೀಟ್ ಗಿಟ್ ಅಂತೇನೋ ಅನ್ಕೋತಾ ಇದ್ದೀರಾ? ಮತ್ತೆ ಸ್ವೀಟ್ ಆಗಿರೋ ಹುಡುಗಿ ನೀವು ಸೆಲೆಕ್ಟ್ ಮಾಡ್ಕೊಟ್ಟಿಲ್ವಾ? ಅದಕ್ಕೆ ನೋಡ್ತಾ ಇದ್ದೆ, ಹಾಗೆ ಮನಸ್ಸಲ್ಲಿ ಅನ್ಕೊಂಡೆ. ಹಾಗಾದ್ರೆ ಊರ್ವಶಿ ಓಕೆ ಅನ್ನಿ. ಹಾ, ರೂಪದಲ್ಲಿ ಓಕೆ, ಸ್ವಭಾವ ಗುಣದಲ್ಲಿ ಅವಳು ಹೇಗೆ ಅಂತ ನಾ ತಿಳ್ಕೊಳ್ಳೋದು ಬೇಡವಾ? ಹಾ, ಅವಳ ಸ್ವಭಾವ ಗುಣ ನೀವು ತಿಳ್ಕೊಳ್ಳಿ. ನಾನು ಅವ್ರ ಅಮ್ಮನ್ನ ಹಿಡಿದು ಅವಳ ಜಾತಕ ವಿಚಾರಿಸ್ತೀನಿ. ಜಾತಕ ಗೀತಕದಲ್ಲಿ ನನಗೆ ನಂಬಿಕೆ ಇಲ್ಲ. ಹುಡುಗಿ ಒಳ್ಳೆಯವಳಾಗಿರ್ಬೇಕಷ್ಟೇ. ಅಷ್ಟೇ. ಅಯ್ಯೋ, ಅಜ್ಜಿ, ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು. ಸರ್ ತಗೊಳ್ಳಿ ಸರ್ ಬಲ್ಪು. ಎಲ್ಲಿ ಫಿಕ್ಸ್ ಮಾಡ ಸರ್ ಬಲ್ಪು? ಬಲ್ಬೇನೋ ಇದು? ಅದಲ್ಲ ಇದು. ಹೇಳು ಎಲ್ಲಿ ಮೇಲೆ. ಫಿಕ್ಸ್ ಮಾಡ? ಹೇಳು, ಎಲ್ಲಿ ಫಿಕ್ಸ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನ್ ಬಿಡು ಗಾಡಿ. ನಾನು ಏನ್ ಹೇಳ್ತೀನಿ ಅಂದ್ರೆ- ನೀನೇನು ಹೇಳ್ಬೇಡ, ತಗೋ ಇದನ್ನ, ಬಿಡು ಗಾಡಿ.
ಓಹೋ ಯಜಮಾನ್ರು ಬನ್ನಿ ಬನ್ನಿ. ಮನೆಯೆಲ್ಲ ಅನುಕೂಲವಾಗಿದೆ ತಾನೆ? ಹಾ ಅನುಕೂಲವಾಗಿದೆ. ಈ ಊರಿನಲ್ಲಿ ಇಷ್ಟು ಕಡಿಮೆ ಬಾಡಿಗೆಗೆ ಇಂಥ ಒಳ್ಳೆ ಮನೆ ಸಿಕ್ಕಿರೋದು ನಮ್ಮ ಅದೃಷ್ಟ. ನಿಮ್ಮಂತ ಜನಗಳು ಸಿಕ್ಕಿದ್ದು ನಮ್ಮ ಪುಣ್ಯ. ಇದೇನ್ ಕೈನಲ್ಲಿ ಬಲ್ಬು? ಹಾ, ಮನೆ ಲೈಟು ಡಲ್ ಆಗಿತ್ತಲ್ಲ, ಪಾಪ ನಿಮ್ ಮಗಳು ಬೇರೆ ಓದ್ತಾ ಇದಾರೆ, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ. ನಿಮ್ಗ್ಯಾಕ್ ಕಷ್ಟ? ಕಷ್ಟ ಏನ್ ಬಂತು, ನಾವೆಲ್ಲ ಒಂದೇ ಮನೆಯವರಿದ್ದ ಹಾಗೆ ಯಾವಾಗಲೂ ನಗನಗ್ತಾ ಸಂತೋಷವಾಗಿರ್ಬೇಕು. ಏನಂತೀರಾ? ಹೌದು. ಒಂದ್ ನಿಮಿಷ ಬಂದ್ಬಿಡ್ತೀನಿ. ಹಾ ಪರವಾಗಿಲ್ಲ, ನಿಧಾನವಾಗಿ ಬನ್ನಿ. ಇಫ್ ಯು ಡೋಂಟ್ ಮೈಂಡ್. it's all right. ಬಲ್ಬು ಅಷ್ಟು ಎತ್ತರದಲ್ಲಿದೆ, ಹಾಕೋಕ್ ಸಾಧ್ಯನಾ? ಮನೇಲಿ ಎಣಿ ಇದೆಯಾ? ಇಲ್ಲ. ಇಲ್ಲದೇ ಇದ್ರೆ ನೀವೇ ಇದೀರಲ್ಲ, ಬೇಕಾದಾಗ ಉಪಯೋಗಿಸ್ಕೋಬಹುದು. ಏನು ಏಟ್ ಬಿತ್ತ? ನಿಧಾನ ನಿಧಾನ, ಕೂತ್ಕೊಳ್ಳಿ. ಕಾಲು ಎಲ್ಲಿ? ಉಳುಕ್ಬಿಡ್ತು ಕಾಲು. ಒಂದ್ ನಿಮಿಷ, ಅಯೋಡೆಕ್ಸ್ ಹಚ್ತೀನಿ. ಏನ್ ಮಾಡ್ಕೊಂಡ್ಬಿಟ್ರಪ್ಪ? ಎಲ್ಲಿ ಹುಡುಕಿದೆ? ಇಲ್ಲ, ನನ್ನಿಂದ ನಿಮಗ್ ಸುಮ್ನೆ ತೊಂದ್ರೆ ಆಯ್ತು. ಎಲ್ಲಿ? ಓಹ್ ಇಲ್ಲಿ. ಅಯ್ಯಯ್ಯೋ ಏನಾಯ್ತಮ್ಮ? ಏನಿಲ್ಲ ಸರ್, ಬಲ್ಬ್ ಹಾಕ್ಬೇಕಾದ್ರೆ ಸ್ವಲ್ಪ ಕಾಲ್ ಜಾರಿ ಬಿದ್ದುಬಿಟ್ಟೆ. ನಮಗ್ ಸಹಾಯ ಮಾಡಕ್ ಹೋಗಿ ನಿಮ್ ಕಾಲ್ ಮುರಿದೋಯ್ತಲ್ಲ ಸರ್? ಕಾಲ್ ಮುರಿಲಿಲ್ಲ ಸರ್, ಕಾಲ್ ಉಳುಕಿದೆ ಅಷ್ಟೇ. ನಮ್ಮಿಂದ ನಿಮ್ಗೆ ತುಂಬಾ ಕಷ್ಟ ಆಯ್ತು. ನನ್ ಕಾಲಕ್ಕೆ ಸ್ವಲ್ಪ ಕಷ್ಟ, ನಿಮಗ್ ಸ್ವಲ್ಪ ಅಯೋಡೆಕ್ಸ್ ನಷ್ಟ. ಕುತ್ಕೊಳ್ಳಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡಿ 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 ಬೇಡಿ, ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ? ಇನ್ನೊಂದ್ಸಲ ಪೂರ್ತಿ ಊಟಕ್ಕೆ ಬರ್ತೀನಿ. ಸರಿ. ಬರ್ಲೇ? ಒಂದ್ ನಿಮಿಷ, ನಿಧಾನ. ಕರ್ಚೀಫ್. ಏನ್ ನಂಜುಂಡಯ್ಯನವರೇ, ತುಂಬಾ ಖುಷಿಯಾಗಿದ್ದೀರಲ್ಲ? ಮೊಮ್ಮಗನ್ ಕಾಗದ ನೋಡಿ ಅವ್ರಿಗೆ ಆನೆ ಬಲ ಬಂದ್ಬಿಟ್ಟಿದೆ. ಏನ್ ಬರ್ದಿದ್ದಾರೆ ಸುಬ್ಬು? ನಮ್ ಸುಬ್ಬು ಊರ್ವಶಿನ್ ಮದುವೆ ಮಾಡ್ಕೋತಾನಂತೆ. ಅವಳೊಬ್ಬಳನ್ನ ಇಲ್ಲ ರಂಭೆ ತಿಲೋತ್ತಮೆ ಮೇಂಕಿನೂ ಸೇರಿಸಿ ಮದುವೆ ಮಾಡ್ಕೊಳ್ತಾನ? ನಿಮ್ ಬಾಯಿ ಹಾರಿಕೆಯಿಂದ ಹಾಗೆ ಆಗ್ಲಿ ಹೇಳಿ, ಒಂದೇ ವರ್ಷದಲ್ಲಿ 4 ಮರಿ ಮಕ್ಕಳು ನೋಡ್ಬೋದು. ಸಂತೋಷ. ಬರೀ ತೀರ್ಥ ಪ್ರಸಾದ ಕೊಡಿ. ನಡಿ. ಅಯ್ಯೋ, ನೆಕ್ಸ್ಟ್ ಬಸ್ ಬರೋದಿನ್ನು ಅರ್ಧ ಗಂಟೆ ಆಗುತ್ತಲ್ಲ. ಹಲೋ, Hello. ಕಾಲೇಜಿಗೆ ತಾನೆ? ಹೌದು. ಬನ್ನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ಬನ್ನಿ. ಥ್ಯಾಂಕ್ ಯು. ಸ್ವಲ್ಪ ಆಟೋ ನಿಲ್ಲಿಸಿ. ಇದೇ ನಿಮ್ಮ ಕಾಲೇಜು. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಜಿತೇಂದ್ರ
ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದೀನಿ ಗೊತ್ತಾ? ನಾನೇನ್ ಮಾಡ್ಲಿ, ಲಾಸ್ಟ್ ಪೀರಿಯಡ್ ಎಕ್ಸ್ಟೆಂಡ್ ಹೌದಾ? ಆಗೋಯ್ತು. ಸರಿ ಕೂತ್ಕೋ. ನೀವು ಬರ್ತೀರೋ ಇಲ್ವೋ ಅನ್ಕೊಂಡಿದ್ದೆ. ಏಯ್, ನೀನ್ ಫೋನ್ ಮಾಡಿದ್ಮೇಲೆ ನಾ ಬರ್ದೇನೆ ಇರಕ್ಕಾತಾ? ಜಿತೇಂದ್ರ, ಹಾ. ಒಂದು ವಿಷಯ, ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಿದೆ. ಏನಿದು? ಲಂಚ. ಯಾಕೆ? ನಿಮ್ಮ ಅಕೌಂಟೆಂಟ್ ಹುಚ್ಚುರಾಯನ್ನ ತಕ್ಷಣ ಈ ಊರಿಂದ ಟ್ರಾನ್ಸ್ಫರ್ ಮಾಡಬೇಕು. ಕಾರಣ ಏನು ಅಂತ ಕೇಳ್ಬೇಡಿ. ಮಾಡೋಕ್ ಸಾಧ್ಯನಾ? ನಾನು ಯಾರು ಅಂತ ತಿಳ್ಕೊಂಡಿದ್ದೀರಿ? ಈ ಸಂಸ್ಥೆ ಮ್ಯಾನೇಜರು. 24 ಗಂಟೆ ಒಳಗಾಗಿ ಹುಚ್ಚುರಾಯನ್ನ ಕೊಪ್ಪ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ನಿಮ್ಮನ್ನ ನಂಬೋದಾ? ಖಂಡಿತ ನಂಬಿ. ನಿಮ್ ಮುಖಕ್ಕೆಷ್ಟು ಬೆಂಕಿ ಹಾಕ. ಇಂಥ ಕುಲಗೆಟ್ ಸಂಸಾರನ ಕರ್ಕೊಂಡ್ ಬರೋದು? ನಂಗೇನ್ ಗೊತ್ತೇ ಅವ್ರು ಹೀಗೆ ಅಂತ. ಮೊದಲೇ ಕುಲ ಗೋತ್ರ ಎಲ್ಲ ವಿಚಾರಿಸಿ ಕರ್ಕೊಂಡ್ ಬರ್ಬೇಕಾಗಿತ್ತು. ಆಯ್ತು, ಇನ್ಮೇಲೆ ಒಳ್ಳೆ ಜನ ನೋಡೇ ಕರ್ಕೊಂಡ್ ಬರ್ತೀನಿ. ನೀವು ನೋಡಿ ಕರ್ಕೊಂಡ್ ಬರೋದು ಬೇಡ. ನೀವು ಕರ್ಕೊಂಡ್ ಬರೋದೆಲ್ಲ ಬರೀ ಹೆರಿಗೆ ಆಸ್ಪತ್ರೆ ಕೇಸು. ಕಟ್ಕೊಂಡ್ ಹೆಂಡತಿನ ಮೆಟರ್ನಿಟಿ ಆಸ್ಪತ್ರೆಗೆ ಸೇರಿಸಿ ಯೋಗ್ಯತೆ ಗಿಲ್ದೆ ಹೋದ್ರು. ಹೀಗೆ ಮಾತಾಡ್ತಿದ್ರೆ ನಿನ್ನ ಹುಚ್ಚ ಆಸ್ಪತ್ರೆ ಸೇರಿಸ್ಬೇಕಾಗುತ್ತೆ. ಸುಮ್ಮನೆ ಮಾತಾಡ್ತಾ ಇರ್ಬೇಡಿ. ಇನ್ಮೇಲೆ ಚಿಕ್ಕ ಯಜಮಾನರಿಗೆ ಲಕ್ಷಣವಾದ ಹುಡುಗಿನ ನೋಡಿ ತರೋ ಜವಾಬ್ದಾರಿ ನಂದು. ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಲಲಲಾಲಲಾ, ಲಲಲಾಲಲಾ. ಏನ್ ಚಿಕ್ಕ ಯಜಮಾನ್ರೆ, ಹೇಗಿದ್ದಾಳೆ ಹುಡುಗಿ? ಹೆಸರು ರಮ್ಯಾ ಅಂತ. ಒಳ್ಳೆ ಸಿನಿಮಾ ಹೀರೋಯಿನ್ ಇದ್ದಂಗಿಲ್ಲ. ಸಿನಿಮಾ ಹೀರೋಯಿನ್ ನನಗ್ ಬೇಡ, ನನಗೊಬ್ಳು ಹೀರೋಯಿನ್ ಬೇಕು. ಅಲ್ಲ, ನಿಮ್ಗೆ ಒಪ್ಪಿಗೆ ಆದ್ರೂ ತಿಳಿಸ್ಬಿಡಿ. ಚಿಚಿ, ಯಾಕೋ ಒಳ್ಳೆ ಆತರ್ಗೆಟ್ಟ ಆಂಜನೇಯ ಆಡ್ದಾಗ ಆಡ್ತೀಯಾ? ಈಗ ತಾನೇ ಬಂದಿದ್ದಾಳೆ, ಮೊದಲು ನೋಡ್ಬೇಕು, ಆಮೇಲೆ ಫಾಲೋ ಮಾಡ್ಬೇಕು, ಆಮೇಲೆ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು, ಆಮೇಲೆ ಪಿ 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 ಪಿ. ಓಹೋ, ನೀವ್ ನಿಧಾನ ನೋಡ್ ಒಪ್ಪಿಗೆ ತಿಳಿಸಿ, ನಾವು ಓದಿಸ್ತೀವಿ. ನೀನೇನು ಹೇಳ್ಕೊಳಪ್ಪ, ದಯವಿಟ್ಟು ಹೋಗು, ಮೊದಲು ನೋಡೋಗ್ಬಿಡು. ಅದೆಷ್ಟೊತ್ತ ತರಕಾರಿ ತರೋದು? ಅದು ಏನೇ ಯಾರದು? ನೀವೇ ಹೇಳಿ ನೋಡೋಣ. ನನ್ಗೇನ್ ದಿವ್ಯ ದೃಷ್ಟಿನ ಇದೆ? ನಾನು ರೀ, ರಮ್ಯಾ. ಓಹೋ, ನೀವಾ? ಏನ್ರಿ, ನೀವೇ ಅಡ್ಗೆ ಮಾಡ್ತೀರಾ? ಹಾಲು ಜೇನಿನಲ್ಲಿ ರಾಜ್ಕುಮಾರ್ ಮಾಡ್ತಾರಲ್ಲ ಆತರ. ಅದೇ ರೀ, ಹಾಡ್ ಹೇಳ್ಕೊಂಡು ಅಡ್ಗೆ ಮಾಡ್ತಾರಲ್ಲ, ಹಾಯಾಗಿ ಕುಳಿತಿರ ನೀನು ರಾಣಿಯ ಹಾಗೆ ಅಂತ. ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದ್ಲರಿ. ನನಗೇನು ಮದುವೆನೇ ಆಗಿಲ್ಲ. ಓ, ಬ್ಯಾಚುಲರ ನೀವು? ಯಾವ್ದಾದ್ರು ಹುಡುಗಿನ ಲವ್ ಮಾಡಿದೀರಾ? ಲವ್? ಏನ್ರಿ ತಪ್ಪು? ಸಿನಿಮಾಗಳಲ್ಲಿ ಹೀರೋಗಳೆಲ್ಲ ಲವ್ ಮಾಡಲ್ವಾ? ಅದೇ ತರ ಚಕ್ರವ್ಯೂಹ ನೋಡಿದೀರಾ ನೀವು? ಅದ್ರಲ್ಲಿ ಅಂಬರೀಷು ಅಂಬಿಕಾ ಲವ್ ಮಾಡ್ಕೊಂಡು ಒಂದು ಡ್ಯುಯೆಟ್ ಹಾಡ್ತಾರಲ್ಲ. ಅಯ್ಯೋ ಅಯ್ಯೋ. ನಿಮಗೆ ಸಿನಿಮಾ ಅಂದ್ರೆ ಬಹಳ ಇಷ್ಟನಾ? ಪ್ರಾಣ ರೀ. ನಾಗರಾವ್ ನೋಡ್ದೆ. ನಾಗರಾವ? ಅಯ್ಯೋ ಇಲ್ಲಲ್ಲ ರೀ, ಥಿಯೇಟರ್ ನಲ್ಲಿ ನಾಗರಹಾವು ಅಂತ ಸಿನಿಮಾ. ಅದ್ರಲ್ಲಿ ವಿಷ್ಣುವರ್ಧನ್ ರಾಮಾಚಾರಿ ಪಾಠು ಅದ್ಭುತ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ ಅಂತ ಹಾಡ್ತಾನಲ್ಲ, ಆ ಹಾಡ್ ನನಗ್ ತುಂಬಾ ಇಷ್ಟ ರೀ. ರೀ, ನೀವ್ ನೋಡಿದೀರ ನಾಗರಹಾವು? ನಾನು ಯಾವ ಹಾವನ್ನು ನೋಡಿಲ್ಲ. ಇದೆ ನನ್ಗಾಗ್ದೇ ಇರೋದು. ನೀವು ಬರೀ ಸುಳ್ಳೇ ಹೇಳ್ತೀರಪ್ಪ. ಅಲ್ರಿ, ಈಗಿನ ಕಾಲದಲ್ಲಿ ಯಾರಾದ್ರೂ ಸಿನಿಮಾ ನೋಡ್ದೇ ಇರೋರು ಇರ್ತಾರಾ ರೀ? ನೀವು ಬಯಲುದಾರಿ ನೋಡಿದೀರಾ? ಅದ್ರಲ್ಲಿ
ಅನಂತ್ನಾಗು ಕಲ್ಪನಾ ನೆನೆಸ್ಕೊಂಡು ಹಾಡು ಹೇಳ್ತಾನಲ್ಲ, ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅಂತ. ಆ ಹಾಡು ನನಗ್ ತುಂಬಾ ಇಷ್ಟ ರೀ. ರೀ ಸುಬ್ಬ, ನಮ್ ಶಿವರಾಜ್ ಕುಮಾರ್. ನಿಮ್ ಶಿವರಾಜ್ ಕುಮಾರು? ಹ್ಞೂ ರೀ, ಏನ್ ತಪ್ಪು? ಸಿನಿಮಾ ಹೀರೋಗಳೆಲ್ಲ ನಮ್ಮವ್ರೆ ತಾನೆ. ನಮ್ ವಿಷ್ಣುವರ್ಧನ್, ನಮ್ ಶ್ರೀನಾಥ್, ನಮ್ ಅನಂತ್ನಾಗು, ನಮ್ ಅಂಬರೀಷ್, ನಮ್ ಶಿವರಾಜ್ ಕುಮಾರು ರಥಸಪ್ತಮಿ ಸಿನಿಮಾದಲ್ಲಿ ಶಿಲೆಗಳು ಸಂಗೀತವ ಹಾಡಿವೆ ಅಂತ ಹಾಡೋದನ್ನ ಕೇಳ್ಬಿಟ್ಟು ಬಿಕ್ಕಿ ಬಿಕ್ಕಿ ರೀ ಸುಬ್ಬು, ನಿಮ್ ಹೆಸರು ಸ್ವಲ್ಪನೂ ಚೆನ್ನಾಗಿಲ್ಲ. ನಿಮ್ ಹೆಸರನ್ನ ಬದಲಾಯಿಸ್ಕೊಂಬಿಡಿ. ಏನಂತ? ಅದೇ ಯಾವ್ದಾದ್ರು ಸಿನಿಮಾ ಹೆಸರು ಇಟ್ಕೊಂಬಿಡಿ. ಹಾಗೆ ರಾಜ್ಕುಮಾರ್, ಅಂಬರೀಷ್ ಅಂತ ಇರೋ ತರನೇ ಸುಬ್ಬಕುಮಾರ್, ಸುಬ್ಬರೀಶ್, ಸುಬ್ಬನಾಗ್ ಅಂತ ಏನಾದ್ರೂ ಹೆಸರು ಇಟ್ಕೊಂಬಿಡಿ. ಅಯ್ಯೋ 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 ಅಯ್ಯೋ, ಅನ್ನ ಸೀದ್ ವಾಸನೆ ಬರ್ತಾ ಇದೆ. ಏನ್ ಮಾಡ್ತಾ ಇದ್ರೆ ನೀವು? ಜಯ, ನೀವ್ ಯಾವ್ಯಾವ ಸಿನಿಮಾ ನೋಡಿದೀರಿ? ಜಯ, ಇವ್ರನ್ನ ಆದಷ್ಟು ಬೇಗ ಕರ್ಕೊಂಡು ಹೋಗಿ ನೀವು ನೋಡಿರೋ ಸಿನಿಮಾ ಲಿಸ್ಟ್ ಅಷ್ಟನ್ನು ಕೊಟ್ಬಿಡಿ. ನೀವು ಜೀವನ ಚಕ್ರ ನೋಡಿದೀರಾ? ಇಲ್ಲ, ವಿಷ್ಣು ಚಕ್ರ ನೋಡಿದೀನಿ. ವಿಷ್ಣು ಚಕ್ರನ ಯಾವಾಗ ರಿಲೀಸ್ ಆಗುತ್ತೆ? ರಿಲೀಸ್ ಆಗದೆ ಇರೋ ಪಿಕ್ಚರ್ಗಳು ಬೇಕಾದಷ್ಟಿದೆ. ರಾವಣ ಅತ್ತಾಗ, ಚುರುಕನಕಿ ನಕ್ಕಾಗ, ಗುರುಗಳು ಗುರ್ರ ಅಂದಾಗ. ನಿಂಗೆ ಗೊತ್ತಿಲ್ವಾ? ಬಾ ಹೇಳ್ತೀನಿ. ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಯನೀಯ ಸ್ಮರ್ಯ ನಿತ್ಯಂ ತು ಸ್ವಪ್ನಸ್ತಸಿ ನಶ್ಯತಿ. ದೇವ್ರೆ, ಯಾವ ಕೆಟ್ಟ ಕನಸು ಬೀಳಿದಿರೋ ಹಾಗೆ ಮಾಡಪ್ಪ. ಅಪ್ಪ, ಸದ್ಯ ಕನಸು. ಅಯ್ಯೋ. ಪ್ರೀತಿಯ ರಮ್ಯಾ, ಬರುವ ಭಾನುವಾರದಿಂದ ನನಗೆ ದಸರಾ ರಜೆ ಆರಂಭವಾಗುತ್ತದೆ. ನಾನು ಊರಿಗೆ ಬರುತ್ತಿದ್ದೇನೆ. ಈ ಸುದ್ದಿಯನ್ನು ಅಪ್ಪ ಅಮ್ಮನಿಗೆ ತಿಳಿಸಿ. ಏನೇ ಅಮ್ಮ, ಅಕ್ಕ ಬರ್ತಾ ಇದ್ದಾಳಂತಮ್ಮ. ಯಾವಾಗ? ನಾಡಿದ್ದು. ಸದ್ಯ ಈ ಸತಿನಾದ್ರೂ ದಸರಾಕ್ ಬರೋಕ್ ಒಪ್ಪದ್ಲಲ್ಲ, ಹೋಗಿ ಜಯಂಗ್ ಹೇಳು. ಜಯಂಗ? ಯಾಕೆ? ಯಾಕೆಂದ್ರೆ ನಿಮ್ಮಕ್ಕನ ಈ ಮನೆ ಓನರ್ ತೋರ್ಸೋಣ, ಸಾಧ್ಯವಾದ್ರೆ ಮದ್ವೆಗೆ ಒಪ್ಸೋಣ. ವಾವ್, ಹ್ಯಾಪಿ ನ್ಯೂಸ್! ರೀ ಜಯಮ್ಮ, ರೀ ಜಯಮ್ಮ, ಜಯಮ್ಮ. ಏನ್ರಿ ತಲೆ ತಪ್ಪಿಸ್ಕೊಂಡು ಹೋಗಕ್ ನೋಡ್ತಾ ಇದ್ದೀರಾ? ಹಾಗೇನಿಲ್ಲ, ಯಾರನ್ನೋ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತು. ಅದು ಯಾರನ್ನ ಅಂತ ಯೋಚನೆ ಮಾಡ್ತಿದ್ದೆ. ಇದು ಅದಕ್ಕಿಂತ ಅರ್ಜೆಂಟು. ಇನ್ಮೇಲೆ ನಾವ್ ನಿಮ್ ಮನೆಗ್ ಬಾಡಿಗೆನೆ ಕೊಡಲ್ಲ. ಅಂದ್ರೆ ಮನೆ ಖಾಲಿ ಮಾಡ್ತೀರಾ? ನಾವ್ ಯಾಕೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ? ಇನ್ಮೇಲೆ ನಾವು ಈ ವಠಾರದ ಓನರ್ ಆಗ್ಬಿಡ್ತೀವಿ. ಅಂದ್ರೆ ಈ ವಠಾರನ್ ಕೊಂಡ್ಕೋತಾ ಇದ್ದೀರಾ? ನಮ್ ಸೌಮ್ಯ ಬರ್ತಾ ಇದ್ದಾಳೆ ರೀ. ಸೌಮ್ಯನ? ಅದ್ಯಾರು? ನಮ್ಮ ಅಕ್ಕ ಹಾಸನದಿಂದ ಬರ್ತಿದ್ದಾಳೆ. ಅದು ನಿಮ್ಮನ್ನ ಅವಳು ತೋರ್ಸ್ಬಿಟ್ಟು ಒಪ್ಕೊಂಡ್ರೆ ಮದ್ವೆ ಮಾಡ್ಬಿಡ್ತಾರಂತೆ. ಆಮೇಲೆ ನಮ್ಮ ಹತ್ರ ಹೇಗ್ ಬಾಡಿಗೆ ತಗೋತೀರಾ ನೀವು? ಅದೇ ನಿಮ್ಮ ಅಕ್ಕ ಸೌಮ್ಯ ಇದ್ದಾಳಲ್ಲ, ಅವಳು ನಿಮ್ ಹಾಗೇನಾ ಅಥವಾ? ನನಗಿಂತ ಚೆನ್ನಾಗಿದ್ದಾಳೆ ರೀ, ಕೆಂಪಗಿದ್ದಾಳೆ. ನಾನು ಬರೀ ಸಿನಿಮಾ ಹಾಡುಗಳನ್ನ ಮಾತ್ರ ಹೇಳ್ತೀನಲ್ಲ, ಅವಳು ಟೈಟಲ್ ಕಾರ್ಡ್ ಇಂದ ಹಿಡಿದು ಡೈಲಾಗ್ ಬೈ ಡೈಲಾಗ್ ಶುಭಂ ತನಕ ಹೇಳ್ಬಿಡ್ತಾಳೆ ರೀ. ನಾನು ಬರೀ ಆಡಿಯೋ, ಅವಳು ವಿಡಿಯೋ ರೀ. ಅಂತ ನೋಡಿದೀರಾ ನೀವು? ರೆಬೆಲ್ ಸ್ಟಾರ್ ಅಂಬರೀಶ್, ಜೂಲಿ ಲಕ್ಷ್ಮಿ ಅವರು ನಟಿಸಿರುವ ನಿರ್ದೇಶನ ರಾಜೇಂದ್ರ ಸಿಂಗ್, ಬ್ರಾಕೆಟ್ ನಲ್ಲಿ ಬಾಬು. ಎಲ್ಮಯ ಆಗ್ಬಿಟ್ರೆ ಸುಬಾ, ಎಲ್ರು ಹೋಗ್ಬಿಟ್ರೆ?